ಹಾಯ್ ಗಾಯ್ಸ್, ಈ ಕಥೆಯಲ್ಲಿ ಒಂದು ರಿಯಲ್ ಆರ್ ಸ್ಟೋರಿ ಹೇಳಕ್ಕೆ ಬಂದಿದ್ದೀನಿ. ಕತೆ ಹೇಳೋದಕ್ಕಿಂತ ಮುಂಚೆ ಒಂದು ಸಣ್ಣ ಸನ್ನಿವೇಶ ಹೇಳ್ತೀನಿ, ನೀವೇ ಊಹಿಸ್ಕೊಳ್ಳಿ. ಸ್ವಂತ ಹೆಂಡ್ತಿನೇ ತನ್ನ ಗಂಡನ್ನು ಬೇರೆಯವ್ರಿಗಾಗಿ ಅವ್ರ ಊಟದಲ್ಲಿ ವಿಷ ಹಾಕಿ ಅವನನ್ನು ಸಾಯಿಸಿ ಯಾರಿಗೂ ಡೌಟ್ ಬರಬಾರ್ದು ಅಂತ ಅವನ್ನ ಪೀಸಾಗಿ ಕತ್ತರಿಸಿ ಒಂದು ಕಾಡಿಗೆ ಎತ್ತಿರೋದನ್ನ ನೀವೆಲ್ಲಾದರೂ ನೋಡಿದ್ದೀರಾ? ಅದೇ ಘಟನೆನ ನಾನು ಇವತ್ತು ರಿಯಲ್ ಆಗಿ ನಡೆದಿರೋ ಘಟನೆ ನಿಮ್ಮ ಮುಂದೆ ಹೇಳ್ತೀನಿ ಬನ್ನಿ. ಈ ಕತೆ ಸ್ಟಾರ್ಟ್ ಆಗೋದು ರಮೇಶ್ ಅನ್ನೋ ವ್ಯಕ್ತಿಯಿಂದ. ರಮೇಶ್ ಬಂದ್ಬಿಟ್ಟು ಒಬ್ಬ ಲಾರಿ ಡ್ರೈವರ್. ಅವನು ಆಂಧ್ರದಲ್ಲಿ ಡ್ರೈವಿಂಗ್ ಮಾಡ್ತಾ ಇರ್ತಾನೆ. ಸಡನ್ನಾಗಿ ಒಂದು ಆಕ್ಸಿಡೆಂಟಲ್ಲಿ ಅವ್ರ ಅಪ್ಪ ಅಮ್ಮ ತೀರೋಗ್ತಾರೆ. ಅವನಿಗೆ ಒಬ್ಳು ತಂಗಿ ಇರ್ತಾಳೆ. ಅವನೇನು ಮಾಡ್ತಾನೆ ಅಂದರೆ ಅವ್ರ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮನ ನೆನಪು ಕಾಡೋದ್ರಿಂದ ಆ ಜಾಗನ ಬಿಟ್ಟು ಬರಬೇಕು ಅಂತ ಫಸ್ಟ್ಗೆ ಏನು ಮಾಡ್ತಾನೆ ಅಂದರೆ ಛತ್ತೀಸ್ಗಢದಲ್ಲಿ ಅವ್ರ ಚಿಕ್ಕಪ್ಪನ ಮನೆಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ. ಪ್ಲ್ಯಾನ್ ರೀತಿ ಅವರು ಚಿಕ್ಕಪ್ಪನ ಮನೆಗೆ ಹೋಗ್ತಾರೆ. ಆಶ್ಚರ್ಯ ಏನಪ್ಪ ಅಂದರೆ ಅವ್ರು ಅಲ್ಲಿ ಹೋದಂಥ 15 ದಿನಕ್ಕೆ ಅವ್ರ ಚಿಕ್ಕಪ್ಪ ದುಬೈಗೆ ಅಂತ ಕೆಲಸದ ಮೇಲೆ ದುಬೈಗೆ ಅಂತ ಹೋಗ್ತಾರೆ. ಇವರಿಬ್ಬರೇ ಮನೇಲಿ ಉಳ್ಕೊತಾರೆ. ಇರೋವಂಥ ಹಣ, ತಂದಿರೋವಂಥದ್ದು ಹಣ ಏನಿರುತ್ತೆ ಅದು ದಿನದಿಂದ ದಿನಕ್ಕೆ ಸ್ವಲ್ಪನೇ ಖರ್ಚಾಗ್ತಾ ಹೋಗುತ್ತೆ. ಅದರಿಂದ ರಮೇಶ್ ಏನು ಮಾಡ್ತಾನೆ ಅಂದರೆ ಎಲ್ಲಾದರೂ ಒಂದು ಕೆಲಸ ಹುಡುಕಬೇಕು, ನನಗೆ ಕೆಲಸ ಇದ್ದರೆ ಮಾತ್ರ ನಾನು ಜೀವನ ಮಾಡೋಕ್ಕಾಗುತ್ತೆ ಅಂತ ಏನು ಮಾಡ್ತಾನೆ ಅಂದರೆ ಕೆಲಸ ಹುಡ್ಕೋಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾನೆ. ಹೆಚ್ಚು ಕಮ್ಮಿ ಅದು 10 ರಿಂದ 15 ದಿನ ಕೆಲಸ ಹುಡುಕ್ತಾನೆ. ಎಲ್ಲಂದ್ರೆ ಎಲ್ಲೂ ಕೆಲಸ ಸಿಗಲ್ಲ. ಒಂದು ದಿನ ಮನೆಕೊಂಡಿದ್ದಾಗ ನೈಟ್ 12 ಗಂಟೆಗೆ ಒಂದು ಕಾಲ್ ಬರುತ್ತೆ. ಐ ಆಮ್ ಸೂಪರ್ವೈಸರ್ ದಿನೇಶ್ ಅಂತ. ಇವನು ಎಲ್ಲೋ ಹೇಳಿ ಸರ್ ಅಂತ ಹೇಳ್ತಾನೆ. ಏನಿಲ್ಲ, ಹೀಗೆ ಸಂಬಳ ಸ್ಯಾಲ್ರಿ ಇಷ್ಟಿದೆ, ನನಗೆ ಲಾರಿ ಡ್ರೈವರ್ನ ಅವಶ್ಯಕತೆ ಇದೆ, ಬಂದು ನೀವು ವರ್ಕ್ ಮಾಡಿಕೊಡ್ತೀರಾ ಅಂತ ಕೇಳ್ತಾನೆ. ಆಯಿತು ಸರ್, ಓಕೆ ಅಂತ ನಾನು ಒಪ್ಕೊತಾನೆ. ಶೆಡ್ಡಿನ ಅಡ್ರೆಸ್ ಕೊಡ್ತಾನೆ. ಅಲ್ಲಿ ಗಾಡಿ ಇರುತ್ತೆ, ತಗೊಂಡು ನೀವು ಲೋಡ್ ಮಾಡ್ತಾ ಇರಬೇಕು. ನಾನು ನಿಮಗೆ ಸಿಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಫೋನಲ್ಲೇ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಇವನು ಆಯಿತು ಸರ್, ಓಕೆ ಅಂತ ಹೇಳ್ತಾನೆ. ಅಲ್ಲಿಂದ ಒಂದು 6-7 ತಿಂಗಳು ಇದೇ ರೀತಿ ನಡೀತಾ ಹೋಗುತ್ತೆ. ಯಾವ ರೀತಿ ಅಂದರೆ ಇವನು ಕೊಡೋವಂಥದ್ದು ಲೋಡ್ನ ಮತ್ತು ಅವನು ಒಂದು ಲೋಡ್ನ ಜಾಗ ಹೇಳೋವಂಥದ್ದು, ಇವನು ಅಲ್ಲಿಂದ ಅಲ್ಲಿ ಶಿಫ್ಟ್ ಮಾಡೋದು, ಇದೇ ನಡೀತಾ ಇರುತ್ತೆ. ತಿಂಗಳ ಇವನ ಅಕೌಂಟ್ಗೆ 2ನೇ ತಾರೀಕು ಸ್ಯಾಲರಿ ಕ್ರೆಡಿಟ್ ಆಗ್ತಾ ಇರುತ್ತೆ. ಅದರಿಂದ ಅವನು ಸೂಪರ್ವೈಸರ್ ಯಾರಾದ್ರೇನು ಏನಾದ್ರೇನು ನನಗೆ ಬೇಡ ಅಂತ ಇವನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಪಾಯಿಂಟ್ ಇರೋದಿಲ್ಲ, ನೋಟ್ ದಿಸ್ ಪಾಯಿಂಟ್. ದಿನೇಶ್ನ ನೋಡ್ದಲ್ಲ ಇವನು ಅವ್ನು ಕೆಲಸ ಮಾಡ್ಕೊಡ್ತಾ ಇರ್ತಾನೆ. ಒಂದು ದಿನ ಏನಾಗುತ್ತೆ ಅಂದರೆ ನೈಟು 2:15 ಟೈಮಲ್ಲಿ ಒಂದು ಕಾಲ್ ಬರುತ್ತೆ. ಯಾರ್ದು ಅಲ್ಲ, ಸೂಪರ್ವೈಸರ್ ದಿನೇಶ್ದೇನೆ. ಈಗ ಎಮರ್ಜೆನ್ಸಿ ಲೋಡ್ ಇದೆ, ನಾನು ಅಡ್ರೆಸ್ ಕಳಿಸ್ತೀನಿ, ಅಲ್ಲಿಂದ ಒಂದು ಜಾಗಕ್ಕೆ ಅನ್ಲೋಡ್ ಮಾಡ್ಬೇಕು ನೀನು ಅಂತ ಹೇಳ್ತಾನೆ. ಸರಿ ಅಂತ ಇವನು ಹೊರಡ್ತಾನೆ. ಶೆಡ್ ಹತ್ರ ಹೋಗ್ತಾನೆ. ಅಲ್ಲಿ ಗಾಡಿ ಇರುತ್ತೆ. ಎಂದು ಕಾಣ್ದಿಲ್ದೇ ಇರೋ ಒಂದು ಶೆಡ್ಡಲ್ಲಿ ಒಂದು ಹಳೆ ಗಾಡಿ ಆವತ್ತಿನ ಕಣ್ಣಿಗೆ ಕಾಣುತ್ತೆ. ಇವನು ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ಯಾವುದೋ ಹಳೆ ಗಾಡಿ ನಿಂತಿರ್ಬೇಕು ಬಿಡು ಅಂತ ಹೋಗ್ತಾನೆ. ಗಾಡಿ ಎತ್ಕೊಂಡು ಹೋಗ್ತಾನೆ. ಆ ಗಾಡಿನ ಒರೆಸ್ಬೇಕಾದ್ರೆ ಹಿಂದೆ ಒಂದು ಶೈನಿಂಗಲ್ಲಿ ಪ್ರೀತಿ ಮಾಡೋರಿಗಿಂತ ಮೋಸ ಮಾಡೋರೇ ಜಾಸ್ತಿ ಅಂತ ಬರೆದಿರುತ್ತೆ. ಅದರಿಂದ ಇವನೇನು ಮಾಡ್ತಾನೆ ಅಂದರೆ ಯಾವುದೋ ಡೈಲಾಗ್ ಇರಬೇಕು ಅಂತ ಸುಮ್ಮನೆ ಆಗ್ತಾನೆ. ಪಾಯಿಂಟ್ ಇಲ್ಲೇ ಇದೆ. ಅಲ್ಲಿಂದ ಪೆಟ್ರೋಲ್ ಬಂಕ್ಸ್ ಫ್ಯೂಯಲ್ ಟ್ಯಾಂಕಿ ಹತ್ರ ಹೋಗ್ತಾನೆ. ಹೋಗಿ ಡೀಸೆಲ್ ಹಾಕ್ಸ್ಕೊತಾನೆ. ಡೀಸೆಲ್ ಹಾಕ್ಸ್ಕೊಂಡು ಇನ್ನೇನು ಗಾಡಿ ಎತ್ಬೇಕು ಅವರು ಅನ್ಬೇಕಾದ್ರೆ ಮಿರರಲ್ಲಿ ಅವ್ನಿಗೆ ಹಿಂದೆ ಒಂದು ಗಾಡಿ ಕಾಣುತ್ತೆ. ಯಾವ ಗಾಡಿ ಅಂದರೆ ಆ ಶೆಡ್ಡಲ್ಲಿ ಮೂಲೆಯಲ್ಲಿ ಬಿದ್ದಿತ್ತಲ್ಲ ಆ ಗಾಡಿ ಇವನ ಕಣ್ಣಿಗೆ ಕಾಣುತ್ತೆ. ಇವನು ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಏನು ಮಾಡ್ತಾನೆ ಅಂದರೆ ಫಸ್ಟ್ ಈ ಜಾಗ ಬಿಟ್ಬಿಡೋಣ ಅಂತ ಓಡ್ತಾನೆ. ಅಲ್ಲಿಂದ ಸ್ಪೀಡಾಗಿ ಹೋಗ್ತಾನೆ. ಛತ್ತೀಸ್ಗಢ ಇನ್ನೇನು ಬಿಟ್ಟು ಮುಂದೆ ಬಾರ್ಡ್ರ್ ದಾಟಿ ಬೇರೆ ಇದಕ್ಕೆ ಹೋಗಬೇಕು ಅನ್ನೋ ಸ್ಪೀಡಾಗಿ ಹೋಗ್ತಾನೆ. ಮತ್ತೆ ಒಂದು ಗಾಡಿ ಪಕ್ಕದಲ್ಲಿ ಓವರ್ಟ್ಯಾಕ್ ಮಾಡ್ಕೊಂಡು ಹೋಗೋ ಥರ ಸ್ಪೀಡಾಗಿ ಬಂದು ಓವರ್ಟ್ಯಾಕ್ ಮಾಡಿ ಮುಂದೆ ಮಾಯ ಆಗೋ ಥರ ಹೋಗ್ತಾ ಗಾಡಿ ಆ ಥರ ಬರುತ್ತೆ. ಅವಾಗ ಇನ್ನೊಂದು ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ಮತ್ತೆ ಮುಂದೆ ಹೋದಾಗ ಗಾಡಿ ಸಡನ್ಲಿ ಆಫ್ ಆಗುತ್ತೆ. ಆವಾಗ ನೋಡ್ತಾನೆ ಹಿಂದೆ ಬಂದು ಅದೇ ಡೈಲಾಗ್ ಶೈನಿಂಗಲ್ಲಿ ಫುಲ್ಲು ಹೊಡಿತಾ ಇರುತ್ತೆ. ಆವಾಗ ಇವನು ಅದೇನು ಹಿಂಗೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಕೊಂಡು ಫಸ್ಟ್ ಈ ಜಾಗ ಬಿಟ್ಬಿಡೋಣ ಅಂತ ಬೆಳಕರಿ ಅಷ್ಟೊತ್ತಿಗೆ ಬೇರೆ ಕಡೆ ಹೋಗ್ಬೇಕು ಅಂತ ಸೇರ್ಕೊಡ್ಬೇಕು ಅಂತ ಫಾಸ್ಟಾಗಿ ಗಾಡಿ ಹತ್ರ ಹತ್ಬೇಕು ಅಂತ ಹೋಗ್ತಾನೆ. ಅಷ್ಟೊತ್ತಿಗೆ ಹಿಂದೆಯಿಂದ ಯಾರೋ ಸುತ್ತಿಗೆ ತಗೊಂಡು ಅವನ ತಲೆಗೆ ಹೊಡಿತಾರೆ. ಅದಾಗಾದಮೇಲೆ ಅವ್ನು ಬೆಳಗ್ಗೆ 8 ಗಂಟೆ ಜಾವದಲ್ಲಿ ಕಂಡುಬಿಟ್ರೆ ಅವನು ಅಲ್ಲೇ ಇರೋವಂಥ ಒಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತಾನೆ. ಕಾರಣ ಏನು ಅಂತ ಡಾಕ್ಟರ್ ಕೇಳ್ತಾರೆ, ಯಾಕಪ್ಪ ಈಗ ಆಯಿತು, ಏನಾಯಿತು ಅಂತ ಕೇಳಿದಾಗ ಅವನು ನಿಜವಾಗ್ಲೂ ಯಾವ ರೀತಿ ನಡೆದಿರುತ್ತೆ ಅದನ್ನ ಡಿಟ್ಟು ಪಾಯಿಂಟ್ ಫುಲ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಡಾಕ್ಟ್ರಿಗೆ. ಡಾಕ್ಟ್ರು ಒಂದೇ ಒಂದು ಕ್ವಶನ್ ಕೇಳ್ತಾರೆ, ನೀನು ದಿನೇಶ್ನ ಯಾವತ್ತಾದ್ರು ನೋಡಿದ್ದೀನಪ್ಪ ಅಂತ. ಆವಾಗ ಇವನು ಹೇಳ್ತಾನೆ, ಇಲ್ಲ, ನಾನು ಕೆಲಸ ಮಾಡಿಕೊಡ್ತಾ ಇದ್ದೆ, ಅವ್ರು ಸ್ಯಾಲ್ರಿ ಆಗ್ತಾಯಿದ್ರು, ಅದರಿಂದ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ ಅಂತ ಹೇಳ್ತಾನೆ. ಆವಾಗ ಡಾಕ್ಟ್ರು ಒಂದು ಮಾತು ಹೇಳ್ತಾರೆ, ದಿನೇಶ್ ಬಂದ್ಬಿಟ್ಟು ಈ 15 ವರ್ಷದಿಂದನೇ ಅವನು ಸತ್ತೋಗಿದ್ದ. ಆವಾಗ ಅವನಿಗೆ ಸ್ವಲ್ಪ ಇದ್ದಿದ್ದು ಭಯ ಸ್ಟಾರ್ಟ್ ಆಗುತ್ತೆ.
ಅವನೇನು ಮಾಡ್ತಾನೆ ಅಂದರೆ ಅವ್ರ ಬಗ್ಗೆ ದಿನೇಶ್ ಬಗ್ಗೆ ಸ್ವಲ್ಪ ಎಂಕ್ವೈರಿ ಮಾಡಬೇಕು ಅಂತ ಹೋದಾಗ ಅವನಿಗೆ ಒಂದೆರಡು ಸತ್ಯಗಳು ತಿಳಿಯೋದು ಬರ್ತವೆ. ಯಾವ ರೀತಿ ಅಂದರೆ ದಿನೇಶ್ ಒಬ್ಬ ರೆಗ್ಯುಲರ್ ಲಾರಿ ಡ್ರೈವರ್, ಒಂದು ದಿನವೂ ಲೀವ್ ಆಗ್ತಂಗೆ ಕೆಲಸಕ್ಕೆ ಹೋಗ್ತಿದ್ದಂಥ ವ್ಯಕ್ತಿ. ಅವನು ಡೇ ಆ್ಯಂಡ್ ನೈಟ್ ಏನು ನೋಡ್ತಾ ಇರಲಿಲ್ಲ. ಒಂದು ದಿನ ಕೆಲಸ ಮುಗಿಸ್ಕೊಂಡು ನೈಟ್ ಹೋದಾಗ ಅವ್ರ ವೈಫ್ ಏನಿರ್ತಾರೆ, ಅವ್ರ ವೈಫು ಈ ದಿನೇಶ್ನ ಫ್ರೆಂಡ್ ಜೊತೆ ಇರೋದನ್ನ ನೋಡ್ತಾನೆ. ಅದರಿಂದ ಇವನಿಗೆ ಸ್ವಲ್ಪ ಸಿಟ್ಟು ಬಂದು ಅವ್ರ ಫ್ರೆಂಡ್ನ ಏನಿರ್ತಾನೆ ಅವನು ದಿನೇಶ್ ಫ್ರೆಂಡ್ ಅವನ್ನ ಇವ್ರು ಸಾಯಿಸ್ತಾನೆ ಕೋಪ ತಡಿಲಾರ್ದೆ. ಅದರಿಂದ ಸಿಟ್ಟು ತೀರಿಸ್ಕೊಳ್ಳೇಬೇಕು ಅಂತ ಅವ್ರು ಏನು ವೈಫ್ ಇರ್ತಾಳೆ ದಿನೇಶ್ ವೈಫು, ಸೊ ನನ್ನ ಪ್ರಿಯಕರನ್ನ ಸಾಯಿಸ್ಬಿಟ್ಟ ಅಂತ ಹೇಳ್ಬಿಟ್ಟು ಇವನು ಊಟ ಮಾಡ್ತಾರಂಥ ಅನ್ನದಲ್ಲಿ ವಿಷ ಹಾಕಿ ಅವನ್ನ ಸಾಯಿಸ್ತಾಳೆ. ನೆಕ್ಸ್ಟ್ ಯಾರಿಗೂ ಡೌಟ್ ಬರಬಾರ್ದು ಅಂತ ಒಂದು ಕಾಡಿನ ಮಧ್ಯೆ ತಗೊಂಡೋಗ್ಬಿಟ್ಟು ಅವನ್ನ ಬಾಡಿನ ಕಟ್ ಮಾಡಿ ಅಲ್ಲಿಂದ ಎಸಿತಾರೆ. ಆಮೇಲೆ ಅವಳು ಸಹ ಮನೆಗೆ ಬಂದುಬಿಟ್ಟು ಬೆಂಕಿ ಹಚ್ಕೊಂಡು ಸತ್ತೋಗ್ತಾನೆ. ಅದಕ್ಕೂ ಇದು ಏನು ಸಂಬಂಧ ಅಂದರೆ ಅವನು ಏನು ದಿನೇಶ್ ಆತ್ಮ ಇರುತ್ತೆ, ಆ ಆತ್ಮ ಇಲ್ಲೇ 15 ವರ್ಷದಿಂದ ಓಡಾಡ್ತಾ ಇರುತ್ತೆ ಅಂತ ಅವನಿಗೆ ಗೊತ್ತಾಗುತ್ತೆ. ಅದಕ್ಕೆ ಇವನೇನು ಮಾಡ್ತಾನೆ ಅಂದರೆ ಹೋಗ್ಬಿಟ್ಟು ದಿನೇಶ್ ಪಾಪ ಒಳ್ಳೆನಲ್ವ, ಅವನಿಗೆ ಸ್ವಲ್ಪ ಕನಿಕರ ಬರುತ್ತೆ. ಯಾಕಂದರೆ ಅವನು ಇಷ್ಟು ದಿನ ಆದ್ರೂ ಅಮೌಂಟ್ ಬಂದಿದ್ದೆ ಏನು ಅವನಿಂದ ನನಗೇನು ಪ್ರಾಬ್ಲಮ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಅವ್ನ ಮನೆ ಹತ್ರ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸಿ ಹೋಮ ಎಲ್ಲ ಮಾಡಿಸಿ ಅದು ಕ್ಲಿಯರ್ ಮಾಡ್ತಾನೆ. ಅದಾಗಿ 15 ದಿನಕ್ಕೆ ಮತ್ತೆ ಇನ್ನೊಂದು ದಿನ ಅವನು ಗಾಡಿ ಸ್ಟಾರ್ಟ್ ಮಾಡಬೇಕು ಅಂತ ಹೋದಾಗ ಅವನ ಮನೆ ಮುಂದೆ ಅದೇ ಕೆಟ್ಟೋಗಿರೋಂಥ ಒಂದು ಗಾಡಿ ನಿಲ್ಲುತ್ತೆ. ಇಷ್ಟು ದಿನ ಹಿಂದೆ ಕಾಣ್ತಿದ್ದಂಥ ಒಂದು ಬೋರ್ಡು ಮುಂದೆ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ ಗ್ಲಾಸ್ ಮೇಲೆ, ಪ್ರೀತಿ ಮಾಡೋರಿಗಿಂತ ಮೋಸ ಮಾಡೋರೇ ಜಾಸ್ತಿ ಅಂತ. ಅದರೊಳಗೆ ಒಬ್ಬ ವ್ಯಕ್ತಿ ಕೂತ್ಕೊಂಡು ಕಿರುತ್ತಾ ಇರೋ ಥರ ಕಾಣಿಸುತ್ತೆ. ಯಾರಪ್ಪ ಆ ವ್ಯಕ್ತಿ ಅಂದರೆ ಇವನು ಏನು ದಿನೇಶ್ ಮರ್ಡರ್ ಮಾಡಿರ್ತಾನೆ ಅವನ ಫ್ರೆಂಡು ವೈಫ್ನ ಪ್ರಿಯಕರ, ಅವನ ದೇಹ ಅದು. ಇಲ್ಲಿ ಅವನು ಅದನ್ನೆಲ್ಲ ತಿಳ್ಕೊಂಡು ಒಂದು ಸ್ವಾಮೀಜಿ ಹತ್ರ ಓದಕ್ಕೆ ಹೇಳ್ತಾನೆ. ಯಾಕೆ ಸ್ವಾಮೀಜಿ ಹೀಗಾಯಿತು ಏನು ಅಂತ ಕೇಳಿದಾಗ ಅವರು ಹೇಳ್ತಾರೆ, ದಿನೇಶ್ ಏನಿದ್ದಾನೆ ಅವನನ್ನು ಬಳಸ್ಕೊಂಡಿರೋದು ಅವನ ಆತ್ಮನ ನಿರ್ಮಾತ್ಮ ಮಾಡ್ಕೊಳ್ಳೋಕ್ಕೆ. ಯಾಕಂದರೆ ಅವನ ಆತ್ಮ ಇಲ್ಲೇ ಅಂತರಾಳದಲ್ಲಿ ಸುತ್ತರಿತಾ ಇತ್ತು, ಅವನಿಗೆ ಮುಕ್ತಿಯನ್ನು ಸಿಕ್ಕಿರಲಿಲ್ಲ, ಅದಕ್ಕೆ ಅವನನ್ನು ಯೂಸ್ ಮಾಡ್ಕೊಂಡಿದ್ದಾನೆ. ಇದರಿಂದ ಕೆಟ್ಟದ್ದೇನೂ ಇಲ್ಲ, ಒಳ್ಳೆಯದೇ ಆಗಿದೆ. ಅವನ ಆತ್ಮ ಈಗ ನಿರಾಳವಾಗಿ ಕ್ಲಿಯರ್ ಆಗಿದೆ, ಏನು ಅಂದರೆ ಏನೂ ಇಲ್ಲ.